ರೀ ಹೆಂಗೋ ಪೇಟೆಗೆ ಹೋಗಿದ್ರಿ 1 kg ಮಟನ್ ಇಟ್ಕೊಂಬಂದಿದ್ರೆ ಆಗೋದಲ್ರಿ? ನನಗಂತೂ ಭಾರಿ ದಿನ ಆಗ್ಬಿಟ್ಟೈತೆ ಮಟನ್ ತಿನ್ಬೇಕು ಅಂತ ಅನ್ನಿಸ್ತೈತೆ. ಹ್ಞೂ ಅನ್ನಿಸ್ತದೆ. ಮಟನು 100 ರೂಪಾಯಿ ನೋಡು, ಅದಕ್ಕೆ ನಿನಗೆ ಭಾರಿ ದಿನ ಆಗೈತೆ ತಿನ್ಬೇಕು ಅನ್ನಿಸ್ತೈತೆ. ಅಜ್ಜಾಕ್ರಿ ಹಂಗಂತೀರಾ? ನಾನೇ 100 ರೂಪಾಯಿ kg ಆಗೈತೆ ಅಂತ ಅಲ್ಲ, ಇರ್ಬೋದು ಒಂದು 500 ರೂಪಾಯಿ kg ಇರ್ಬೋದು. ಆದ್ರೂ ಏನು ತಿನ್ನೋದು ಬಿಡೋಕಾಯ್ತದ? ತಿಂದುಂಡು ಬೆಳೆದಿರೋ ಜೀವ ಕೇಳುತ್ತಪ್ಪ ನಾಲ್ಗೆ. ಬಂದ್ಬಿಡು, ನಿಮ್ಮ ಅಪ್ಪ ಅಲ್ಲಿ ತೂಕ ಹಾಕಿ ಕೊಡ್ತಾವನ 500 ರೂಪಾಯಿ kg. ಅಲ್ಲ ಕಣೆ, ನಿನ್ ಮಟನ್ ಎಷ್ಟು ರೂಪಾಯಿ kg ಅನ್ನೋದು ಗೊತ್ತಿಲ್ವಲ್ಲ ನಿನಗೆ? 800 ರೂಪಾಯಿ, 750, 800 ರೂಪಾಯಿ ಆಗೈತೆ kg. ಅಯ್ಯೋ ಆದ್ರೇನಂತ್ರಿ? ಅಲ್ಲ ನಾನೇನು ದಿನ ಮಟನ್ ಕೇಳ್ತೀನ? ಏನೋ ಅಪರೂಪಕ್ಕೆ ಕೇಳ್ತೀನಪ್ಪ. ತಂದ್ಕೊಟ್ಟಿದ್ರೇನಾಗೋದು? ಹೆಂಡತಿ ಮೇಲೆ ನಿಮ್ಗೇನು ಪ್ರೀತಿ ಇಲ್ವೇನೋ? ಅಲ್ಲ ಊರವರೆಲ್ಲ ಹೇಳ್ತವ್ರೆ. ಪರವಾಗಿಲ್ಲ ಶಾಂತಕ್ಕ, ನಿಮ್ಮ ಯಜಮಾನ್ರು ಇವಾಗ ಒಂಚೂರು ಕಂಜೂಸ್ತಾನ ಎಲ್ಲ ಕಮ್ಮಿ ಮಾಡೋರಲ್ವಾ, ನಿಮಗೆ ಚೆನ್ನಾಗಿ ನೋಡ್ಕೊತಾವ್ರೆ ಅಲ್ವಾ ಅಂತ. ಆದರೆ ಅವ್ರಿಗೇನು ಗೊತ್ತು ನಿಮ್ಮ ಹಣೆ ಬರ. ಅಲ್ಲ 1 kg ಮಟನ್ ತಂದ್ಕೊಡೋದಕ್ಕೆ ಇಷ್ಟು ಮಾತಾಡ್ತಾ ಇದ್ದೀರಲ್ಲ ನೀವು. ನಾನೇನು ಅರಮನೆನ ಕೇಳಿದೆ? ಇಲ್ಲ ಚಿನ್ನ ಬೆಳ್ಳಿ ಕೇಳಿದ್ನಾ? ಇಲ್ಲ ಒಂದೊಳ್ಳೆ ರೇಷ್ಮೆ ಸೀರೆ ಕೊಡಿಸಿ ಅಂತ ಕೇಳಿದ್ನ? ಅಲ್ಲ ಮಟನ್ ತಂದರೆ ನಾನು ಒಬ್ಳೆ ಏನು ತಿಂತಿದ್ನ? ನಿಮ್ಮೆಲ್ಲರಿಗೂ ಮಾಡಿ ಇಕ್ತಿರ್ಲಿಲ್ವಾ? ಮಾಡಿ ಇಕ್ಕಿದ್ರೆ ಮಾತ್ರ ರುಚಿಯಾಗಿ ಆಹಾ ಸೂಪರಾಗಿ ಮಾಡಿದೀಯ ಶಾಂತ. ಏನು ಚೆನ್ನಾಗಿ ಮಾಡ್ತೀಯೇ, ನಿನ್ನ ಕೈಯಲ್ಲಿ ಅನ್ನಪೂರ್ಣೇಶ್ವರಿ ತಾಂಡವ ಆಡ್ತಾವಳೆ. ನೀ ಏನು ಮಾಡಿದ್ರು ರುಚಿಯಾಗೇ ಇರುತ್ತೆ ಅಂತ ಹಂಗೆ ಕೈನೂ ನೆಕ್ಕೊಂಡು ತಟ್ಟೆನೂ ನೆಕ್ಕೊಂಡು ತಿಂತಾ ಇರ್ತೀರಾ. ಈಗ ನೋಡಿದ್ರೆ ಹಿಂಗೆ ಮಾತಾಡ್ತೀರಾ. ಲೇ ಶಾಂತ, ಸಾಕು ಮುಚ್ಚೆ ಬಾಯಿ. ನೀವು 1 kg ಮಟನ್ ತಾನೇ ತಂದ್ಕೊಡ್ತೀನಿ ಆಯ್ತಾ? ದಯವಿಟ್ಟು ರೋಡಲ್ಲಿ ನಿಂತು ಮಾತ್ರ ಮರ್ಯಾದೆ ತೆಗಿಬಿಡಕಣೆ. ಯಾರಾದ್ರೂ ಕೇಳಿಸ್ಕೊಂಡರು ಅಲ್ಲ, ತಿನ್ನಕ್ಕೂ ಶಾಣೆತನ ಇವ್ರ ಮನೆಯಲ್ಲಿ ಅಂತ ಅನ್ಕೊಳ್ಳೋದಿಲ್ವೇನೆ? ಅಲ್ಲ ನೀನು ಏನೇ ಕಮ್ಮಿ ಆಗೈತೆ? ಎಲ್ಲ ಜಾಸ್ತಿ ಆಗೈತೆ ನೋಡಿ, ಅದೆಲ್ಲ ನಂಗೆ ಗೊತ್ತಿಲ್ಲ. ನಾಳೆನೇ ನೀವು ಮಟನ್ ತರಬೇಕು. ಸರಿ ಆಯ್ತು, ತಂದ್ಕೊಡ್ತೀನಿ, ಹೋಗು. ರಮ್ಯಾ, ಅಮ್ಮ ರಮ್ಯಾ ಬಂದೆ ಅತ್ತೆ. ನೋಡಮ್ಮ ರಮ್ಯಾ, ಇದರಲ್ಲಿ ತರಕಾರಿ ಎಲ್ಲ ತಂದವ್ರಂತೆ. ಎಲ್ಲನೂ ತೆಗೆದು ಒಂಚೂರು ಎಲ್ಲ ಆರಿಸಿಡು. ಆಮೇಲೆ ಸೊಪ್ಪುಗಳೈತೆ ನೋಡು, ಸೊಪ್ಪ ಹಾಗೆ ಇಡಕ್ಕೆ ಹೋಗ್ಬೇಡ. ತಗೋಬ, ಒಂದು ಇದಕ್ಕೆ ಮರಕ್ಕೆ ಹಾಕೊಂಡು ತಗೋಬ. ನಾನೆಲ್ಲ ಸೊಪ್ಪೆಲ್ಲ ಬಿಡಿಸ್ಕೊಡ್ತೀನಿ ನೀಟಾಗಿ. ತರಕಾರಿ ಎಲ್ಲ ಹಾರಾಕ್ಬಿಡು ಅಡುಗೆ ಮನೇಲಿ. ಸರಿ ಅತ್ತೆ ಆಯಿತು. ಅವನೇನು ಮಾಡ್ತಾವ ಸ್ವಾಮಿ? ಅವರೇ ಒಳಗಡೆನೆ ಅವರೇ. ಹೌದಾ? ಸರಿ ಆಯಿತು. ಸರಿ ಮತ್ತೆ ಆ ಸೊಪ್ಪೆಲ್ಲನೂ ತೆಗೆದು ಒಂದು ಮರಕ್ಕೆ ಹಾಕೊಂಡು ಹೋಗು. ಇಲ್ಲೇ ಕುತ್ಕೊಂಡು ಬಿಡಿಸ್ಕೊಡ್ತೀನಿ. ಸರಿ ಅತ್ತೆ ಆಯಿತು. ರಮ್ಯಾ, ಅವನ ಸ್ವಾಮಿನ ಒಂಚೂರು ಹೊರಗಡೆ ಕಳ್ಸವ. ಸರಿ. ನೋಡೋಣ ನಿನ್ ಮಗ ಏನಂತಾನೆ ಅಂತವ. ಅವನೇನಂತ ತಗೊಳ್ರಿ, ಒಪ್ಕತನ್ಕನಂತೆ. ಅವನಿಗೂ ಈಗ ಸದ್ಯಕ್ಕೆ ಎಲ್ಲಾದ್ರೂ ಒಂದ್ ಕಡೆ ದುಡ್ಡು ಸಿಕ್ಕಿದ್ರೆ ಸಾಕಾಗೈತೆ. ಹೆಂಗೋ ನನ್ನ ಮಗ ಒಂದು ಅಂಗಡಿ ಹಾಕೊಂಡು ಒಂಚೂರು ಬೆಳೆದ ಅಂತಂದ್ರೆ ಸಾಕು. ಅಲ್ಲ, ಬೆಳೆಯೋದೇನೋ ಈಗ ವ್ಯಾಪಾರ ಅಂತ ಅಂದಮೇಲೆ ಲಾಭನೂ ಇರ್ತದೆ ನಷ್ಟನೂ ಇರ್ತದೆ. ನಾವ್ ಹೆಂಗ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಯ್ತದಷ್ಟೇ. ಅಪ್ಪ ಏನೋ ಕರೆದ್ರಂತೆ? ಕಣ ಸ್ವಾಮಿ, ಅದು ಪೇಟೆಗೆ ಹೋಗಿದ್ದೆ. ಅದೇ ನೀನು ಏನೋ ಅಂಗಡಿ ಮಾಡಬೇಕು, ಒಂಚೂರು ದುಡ್ಡು ಕಾಸು ವ್ಯವಸ್ಥೆ ಆಗಬೇಕು ಅಂತಿದ್ದಲ್ಲ, ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ. ಈಗ ಎಲ್ಲಿ ಸಾಲ ಕೇಳಿದ್ರು 5% ಬಡ್ಡಿ, ಅದಕ್ಕೆ ಕಮ್ಮಿ ಬಡ್ಡಿಗೆ ಯಾರು ಕೊಡೋಕ್ಕಲ್ಲ. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂತಂದರೆ, ಈಗ ಜಮೀನ್ ಮೇಲೆ ಲೋನ್ ತೆಗಿಸ್ಬಿಡೋಣ ಅಂತ ಅನ್ಕೊಂಡೆ. ಕೊಡ್ತಾರಂತೆ ಹಂಗೊಂದು 4 ಲಕ್ಷ 5 ಲಕ್ಷದವರೆಗೂ ಕೊಡ್ತಾರಂತೆ. ಅದೆಲ್ಲನೂ ಏನೇನೋ ಚೆಕ್ ಮಾಡಬೇಕು ಅಂತೇಳಿ ಪಾಣಿ ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡವ್ರೆ. ಈಗ ನೀನೇನು ಹೇಳ್ತೀಯಪ್ಪ? ಈಗ ಜಮೀನ್ ಮೇಲೆ ಲೋನ್ ತೆಗ್ಸೋದಾ ಅಥವಾ ಏನು ಮಾಡೋದು? ಹೌದಾ? ಅಲ್ಲಪ್ಪ, ಈಗ ಜಮೀನ್ ಮೇಲೆ ಲೋನ್ ತೆಗ್ಸಿದ್ರೆ ತಿರುಗಿ ಆಮೇಲೆ ಗೌರ್ಮೆಂಟವ್ರು ಏನಾರು ನಮಗೆ ಜಮೀನಿಗೆ ಸಾಲ ಮಾಡಿದಿರಲ್ಲ, ನಾವು ಜಮೀನು ಉಳುಮೆ ಮಾಡಕ್ ಬಿಡೋಕ್ಕಲ್ಲ, ಅದು ಇದು ಅಂತ ಅಂದ್ಬಿಟ್ರೆ? ಛೆ ಹಂಗೇನಾಗಲ್ಲ ಕಣಪ್ಪ. ಕರೆಕ್ಟಾಗಿ ಬಡ್ಡಿ ಅಸಲು ಕಟ್ಕೊಂಡು ಹೋಯ್ತಾ ಇದ್ರೆ, ಸಾಲ ತೀರಿಸ್ಕೊಂಡು ಹೋಯ್ತಾ ಇದ್ರೆ ಅವ್ರೇನು ನಿನ್ ತಂಟೆಗೆ ಬರೋಕ್ಕಲ್ಲ. ಈ ಬೇರೆಯವರೆಲ್ಲ ಬರ್ತಾರಲ್ಲ, ಸಾಲ ಮಾಡಿದ್ದೀರಾ ಈ ಕ್ಷಣ ಸಾಲ ಕೊಡಿ ಅಂತ ಹೇಳ್ಬಿಟ್ಟು ಹಾಕ್ತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂಥದ್ದೇನು ಮಾಡಲ್ಲ. ಅಂದರೆ ಕರೆಕ್ಟಾಗಿ ಟೈಮ್ ಟು ಟೈಮ್ ಕಟ್ಕೊಂಡು ಹೋಗ್ಬೇಕು, ಇಲ್ಲ ಅಂತಂದರೆ ನಮಗೆ ಹೊರೆ ಆಯ್ತದೆ. ಹೌದಾ? ಹಂಗಾದ್ರೆ ಪರವಾಗಿಲ್ಲ. ಆದರೆ ಬಡ್ಡಿ ಎಷ್ಟು % ಅಂತೆ ಅಲ್ಲಿ? ಇಲ್ಲೂ ಹೊರಗಡೆಗೆಲ್ಲ ಹೋಲಿಸ್ಕೊಂಡ್ರೆ ಅಲ್ಲೊಂಚೂರು ಕಮ್ಮಿನೇ. ಅಂದರೆ ರೈತರು ಕೊಡೋದು ಅಂತ ಹೇಳಿ ಕಮ್ಮಿಗೆ ಕೊಡ್ತಾರೆ. ಅಲ್ಲ, ನಿನಗೆ ಈಗ ಜಮೀನ್ ಮೇಲೆ ಸಾಲ ಮಾಡೋದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನಪ್ಪ? ನಿಂದೇನು ಅಭ್ಯಂತರ ಇಲ್ಲ ತಾನೆ? ಛೆ ಹಂಗೇನಿಲ್ಲಪ್ಪ. ನೋಡನ್ಬಿಡಿ, ಅಂಗಡಿ ಮಾಡ್ಕೊಂಡು ವ್ಯಾಪಾರ ಗೀಪಾರ ಚೆನ್ನಾಗಾಯ್ತು ಅಂತಂದರೆ ಬಿಡ್ಸ್ಕೊಂಬಿಡೋಣ, ಅದರಲ್ಲೇನು. ಸರಿ ಕಣಪ್ಪ, ಆಯ್ತು ಹಂಗಾದ್ರೆ. ಆಮೇಲೆ ರಿಜಿಸ್ಟ್ರಿಗೆ ನೀನು ಬರಬೇಕಾಯ್ತದೆ. ಅದೇನೋ ಬ್ಯಾಂಕಲ್ಲಿ ಸೈನ್ ಎಲ್ಲ ಹಾಕಿಸ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಏನೋ ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕಂತೆ. ಅವರು ಬ್ಯಾಂಕ್ ಕಡೆಯಿಂದ ಏನೋ ಒಂದು ಪತ್ರ ಕೊಡ್ತಾರಂತೆ, ಅದೆಲ್ಲ ತಗೊಂಡೋಗಿ ಕೊಟ್ಟರೆ ಅವರೇ ರಿಜಿಸ್ಟರ್ ಮಾಡಿ ಕೊಡ್ತಾರಂತೆ. ಆಮೇಲೆ ದುಡ್ಡು ನಿನ್ನ ಅಕೌಂಟಿಗೆ ಬರ್ತದೆ. ನಿನ್ನ ಅಕೌಂಟಿಗೆ ಬರೋಕ್ಕಲ್ಲ, ನನ್ನ ಅಕೌಂಟಿಗೆ ಬರ್ತದೆ, ನಾನು ತೆಗೆಸ್ಕೊಡ್ತೀನಂತೆ. ಹೌದಾ? ಸರಿ ಆಯ್ತು ಬಿಡಪ್ಪ, ಮಾಡ್ಕೊಳ್ಳೋಣ ಬಿಡು. ಸರಿ ಆಯ್ತು ಹಂಗಾದ್ರೆ. ರೀ ಒಂದು ಸ್ವಲ್ಪ ಬರ್ತೀರಾ? ಹೋಗಪ್ಪ, ನೀನು ಹೆಂಡತಿ ಏನೋ ಕರಿತಾವಳೆ, ಇದ್ರ ಬಗ್ಗೆನೇ ಏನೋ ಹೇಳ್ತಾಳೇನೋ. ಹೋಗು, ಅದೇನು ಕೇಳೋಗು. ಅವಳನ್ನು ಕೇಳ್ಕೊಂಬಂದೆ, ಆಮೇಲೆ ನಿನ್ನ ನಿರ್ಧಾರ ಹೇಳು. ಅಯ್ಯೋ, ಅವಳನ್ನೇನು ಕೇಳೋದು ತಗೊಳಪ್ಪ, ಜಮೀನ್ ನಿಂದು. ನಂದೇ ಅಭ್ಯಂತರ ಇಲ್ಲ ಅಂತಂದ್ಮೇಲೆ ಅವಳ ಮಾತು ಇನ್ನೇನು ನಡೀತದೆ?
ಬಿಡು, ಏನಿಲ್ಲ ಕಣಂತೆ, ತೆಗ್ಸೋಕೆ ವ್ಯವಸ್ಥೆ ಮಾಡಿ ಸಾಲ ಅಲ್ಲೇ ತೆಕ್ಕೊಳ್ಳೋಣ. ಸರಿ ಕಣಪ್ಪ, ಆಯ್ತು. ಲೇ ರಮ್ಯಾ, ಯಾಕೆ ಹೆಂಗೆ ಕೂಕೋತಾ ಇದೆಯಾ? ಅಲ್ಲ, ಅಲ್ಲಿ ಅಪ್ಪ ಏನು ಅನ್ಕೋಬೇಕು ನೋಡು, ಇವಳಿಗೇನೋ ಇಷ್ಟ ಇಲ್ವೇನೋ ಅದಕ್ಕೆ ಹಂಗೆ ಕರಿತಾವಳೆ ಅಂತ ಅನ್ಕೊಳಕಲ್ವ ಅವರು? ಅನ್ಕೊಳ್ಳೋದಲ್ಲ, ಅದೇ ನಿಜ. ಅಲ್ಲ ಕಣ್ರಿ, ಅಲ್ಲ ಬೇರೆ ಎಲ್ಲೂ ಸಾಲ ಹುಟ್ಟೋದೇ ಇಲ್ವಾ? ಜಮೀನ್ ಮೇಲೆ ಸಾಲ ಮಾಡ್ಬೇಕಾ? ನಾಳೆ ಏನಾದರೂ ಆ ಜಮೀನ್ ಮೇಲೆ ಸಾಲ ಕೂತ್ಕೊಂಡ್ರೆ ತೀರಿಸ್ಬೇಕಾಗಿರೋ ಯಾರು? ನೀವೇ ತಾನೇ. ಅಲ್ಲ, ಇವ್ರ ಹತ್ರ ಏನು ದುಡ್ಡು ಕಾಸು ಇಟ್ಕೊಳ್ದಂಗೆ ಇರ್ತಾರಾ? ಎಷ್ಟು ನಾಟಕ ಆಡ್ತಾರೆ ನೋಡಿ, ಜಮೀನ್ ಮೇಲೆ ಸಾಲ ತೆಗ್ಸಿ ಮಗನ್ ಕೊಡೋದಂತೆ. ಆ ಚೀಟಿ ಹಾಕೊಂಡವ್ರಲ್ಲ ಅದರಿಂದನೇ ಎತ್ಕೊಟ್ಟಿದ್ರೆ ಆಯ್ತಿರ್ಲಿಲ್ವಾ? ಲೇ ರಮ್ಯಾ, ಸುಮ್ಮನಿರೇ ಸ್ವಲ್ಪ. ಅಲ್ಲ, ಅವರು ಇಲ್ದಿರೋದ್ರಲ್ಲಿ ಏನೋ ಒಂದು ಅಡ್ಜಸ್ಟ್ ಮಾಡಿ ಕೊಡ್ತವ್ರೆ, ಮಕ್ಳಿಗೋಸ್ಕರ, ಮಕ್ಳು ಬೆಳೀಲಿ ಅಂತ ಹೇಳ್ಬಿಟ್ಟು. ನೀನು ಅದಕ್ಕೂ ಹಿಂಗೆ ಕಯ್ಯ ಅಂತ ಹೇಳಿ ಮಾತಾಡ್ಬಿಟ್ಟು ಎಲ್ಲ ಹಾಳು ಮಾಡ್ಬೇಡ. ನೋಡು, ಇದ್ರ ಬಗ್ಗೆ ನೀನು ಮಾತಾಡ್ಬೇಡ. ಕೊಡ್ಸರ್ ಅವರು ಸಾಲನ, ತೀರ್ಸ್ಕೊಂಡು ಹೋಗೋನು ನಾನು. ನೀನು ಯಾಕೆ ಮಧ್ಯದಲ್ಲಿ ಮಾತಾಡ್ತೀಯಾ? ಸುಮ್ಮನಿದ್ಬಿಡು. ಸಾಲ ಏನು ನೀನು ಕಟ್ಟು ಅಂತ ನಾನು ನೀನು ಹೇಳಿಲ್ವಲ್ಲ, ನಾನೇ ದುಡ್ದು ನಾನು ಕಟ್ತೀನಿ. ಸರಿ ಆಯ್ತು ಬಿಡಿ, ಒಳ್ಳೇದು ಹೇಳಿದ್ರೆ ಹಾಗೆ ಆಗೋದು ನಿಮಗೆ. ಏನಾರು ಮಾಡ್ಕೊಳ್ಳಿ, ಇನ್ನೊಂದ್ಸರಿ ನಾನು ಏನು ಮಾತಾಡೋಕೆ ಬರೋದಿಲ್ಲ. ಸರಿ, ಅದೇನೋ ಕೆಲಸ ಮಾಡ್ತಿದ್ಯಲ್ಲ, ಮಾಡು. ಇಲ್ಲಿದ್ದಿದ್ದು ಒಂದಷ್ಟು ಗೌನ್ಗಳು ಸೇಲ್ ಆಗಿದೆ, ಇನ್ನೊಂದಷ್ಟು ರೆಂಟಿಗೆ ತೊಗೊಂಡೋಗಿದ್ದಾರೆ. ಇನ್ನೊಂದು 10 ಜೊತೆ ನಾನು ಗೌನ್ಸ್ ರೆಡಿ ಮಾಡಿಬಿಟ್ರೆ ಹೊಸ ಪ್ಯಾಟರ್ನಲ್ಲಿ ತುಂಬ ಚೆನ್ನಾಗಿರುತ್ತೆ. ಮ್ಯಾಮ್, ಹಾಂ ಹೇಳಿ ದೀಪ್ತಿ ಅವರೇ. ಮ್ಯಾಮ್, ನೀವು ಗೌನ್ ರೆಡಿ ಮಾಡಿ ಅಂತ ಹೇಳಿದ್ರಲ್ಲ, ನಾನೊಂದು ಗೌನ್ ರೆಡಿ ಮಾಡಿದ್ದೀನಿ ಮ್ಯಾಮ್. ನೀವು ತೊಗೊಂಬನ್ನಿ ಅಂತ ಅಂದರೆ ನಾನು ತೊಗೊಂಬಂದು ತೋರಿಸ್ತೀನಿ. ಓ ಹೌದಾ? ಹಾಂ, ತಗೊಂಬನ್ನಿ. ಪರವಾಗಿಲ್ಲ, ದೀಪ್ತಿ ಮೇಡಮ್ ಅವರು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ, ತುಂಬ ಫಾಸ್ಟಾಗಿ ಕೂಡ ಕಲಿತಾ ಇದ್ದಾರೆ. ಕಲಿಯೋ ಇಂಟ್ರೆಸ್ಟ್ ಇದೆ, ತುಂಬ ಬೇಗ ಎಲ್ಲನೂ ಕಲ್ತ್ಕೊಬಿಡ್ಬೋದು. ಮ್ಯಾಮ್, ಇದೆ ನೋಡಿ. ವಾವ್ ದೀಪ್ತಿ, ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ಇವಾಗ ತಾನೇ ಅನ್ಕೊತಾ ಇದ್ದೆ, ಹೊಸ ಥರ ಡಿಸೈನ್ಸ್ ಎಲ್ಲ ನಾನು ಆ್ಯಡ್ ಮಾಡ್ಕೋಬೇಕು ಅಂತ. ಇದು ತುಂಬ ನ್ಯೂ ಆಗಿದೆ. ಅಲ್ಲ, ನೀವು ಈ ಡಿಸೈನ್ ಎಲ್ಲ ಹೇಗೆ ಮಾಡಿದ್ರಿ ಮ್ಯಾಮ್? ಅದೇ ನೀವು ಗೌನ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ರಲ್ಲ, ಸೊ ಅದನ್ನೇ ಯಾವ ಥರ ಮಾಡ್ಬೋದು ಅಂತ ಹೇಳಿ ನಾನು ತುಂಬ ಯೋಚನೆ ಮಾಡಿ ಈ ಗೌನ್ ರೆಡಿ ಮಾಡಿದ್ದೀನಿ ಮ್ಯಾಮ್. ನಿಮಗೆ ಇದು ಗೌನ್ ಇಷ್ಟ ಆಯ್ತಾ? ನಿಜವಾಗ್ಲೂ ದೀಪ್ತಿಯವರೇ, ತುಂಬ ಚೆನ್ನಾಗಿದೆ. ನಿಮಗೆ ಗ್ರೇಟ್ ಫ್ಯೂಚರ್ ಇದೆ ನೋಡಿ. ನಿಜವಾಗ್ಲೂ ನೀವು ನನಗಿಂತ ತುಂಬ ಚೆನ್ನಾಗಿ ಯೂನಿಕ್ಕಾಗಿ ಯೋಚನೆ ಮಾಡಿದ್ದೀರಾ, ಯೂನಿಕ್ಕಾಗಿ ಡ್ರೆಸ್ ರೆಡಿ ಮಾಡಿದ್ದೀರಾ. ನಿಜವಾಗ್ಲೂ ನೀವು ಇಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡ್ತೀರಾ ಅಂತ ನಂಗೆ ನಿಜವಾಗ್ಲೂ ಬಿಲೀವ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದು ಇಷ್ಟು ಬೇಗ. ನಾನು ತುಂಬ ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀನಿ, ಕೋರ್ಸ್ ಹೇಳ್ಕೊಟ್ಟಿದ್ದೀನಿ, ಬಟ್ ಯಾರೂ ನಿಮ್ಮ ಥರ ಫಾಸ್ಟಾಗಿ ಕಲ್ತಿದ್ದೇ ಇಲ್ಲ. ಹಾಗೇನಿಲ್ಲ ಮ್ಯಾಮ್, ನೀವು ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ. ನೀವು ಹೇಳ್ಕೊಡೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇಷ್ಟೆಲ್ಲ ಮಾಡಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ನೀವೇ ಮೇಡಮ್. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ದೀಪ್ತಿಯವರೇ, ನಿಜವಾಗ್ಲೂ ಹೇಳ್ತಿದ್ದೀನಿ, ಇನ್ಮೇಲೆ ನಿಮಗೆ ನನ್ನ ಅವಶ್ಯಕತೆ ಇಲ್ಲ ಅನಿಸುತ್ತೆ. ನೀವು ಆಲ್ರೌಂಡರ್ ಆಗಿಬಿಟ್ಟಿದ್ದೀರಾ ಇವಾಗ. ಎಲ್ಲ ಡಿಸೈನ್ಸ್ ಎಲ್ಲ ಕಲ್ತ್ಕೊಂಡಿದ್ದೀರಲ್ಲ? ಹಾಂ ಮ್ಯಾಮ್, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಕೆಲವೊಂದು ಸಣ್ಣ ಡೌಟ್ಗಳಿದೆ. ಅದು ಕ್ಲಿಯರ್ ಆದರೆ ಆಲ್ಮೋಸ್ಟ್ ಎಲ್ಲ ಆದಂಗೆ ಮ್ಯಾಮ್. ನೀವು ಬೇಕಾದ್ರೆ ಇವಾಗಲೇ ನಮಗೆ ಕಾಂಪಿಟೇಷನ್ ಕೊಡ್ಬೋದು ನೋಡಿ. ನಮ್ಮ ಅಂಗಡಿ ಮುಂದೆ ನೀವು ಈ ಥರ ಒಳ್ಳೊಳ್ಳೆ ಡ್ರೆಸ್ಗಳನ್ನ ಹಾಕಿಬಿಟ್ರೆ ನಿಜವಾಗ್ಲೂ ಎಲ್ಲರೂ ಬಂದು ತಗೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿದೆ ದೀಪ್ತಿ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೇನಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಆದಷ್ಟು ಬೇಗ ನೀವೊಂದು ಬೂಟಿಕ್ ಓಪನ್ ಮಾಡ್ಕೊಳ್ಳಿ. ನಿಮಗೆ ನಿಜವಾಗ್ಲೂ ಒಳ್ಳೆ ಫ್ಯೂಚರ್ ಇದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಾನು ಮಾಡಿರೋ ಡ್ರೆಸ್ ಇಷ್ಟ ಆಯ್ತಲ್ಲ, ಅದೇ ನನಗೆ ತುಂಬ ಖುಷಿ ಆಗ್ತಾ ಇರೋದು. ಯಾಕಂದರೆ ನಾವು ನಿಮ್ಮ ಶಿಷ್ಯರು, ನೀವು ಹೇಳ್ಕೊಟ್ಟಿರೋದನ್ನು ನಾವು ಮಾಡ್ತೀವಷ್ಟೇ. ನೀವು ನಿಜವಾಗ್ಲೂ ನೀವು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಮ್ಯಾಮ್. ಹಾಂ, ಇಟ್ಸ್ ಓಕೆ ದೀಪ್ತಿ. ಮ್ಯಾಮ್, ಹಾಗಿದ್ರೆ ನಾನೀಗ ಹೊರಡ್ಲಾ? ಹಾಂ, ಶ್ಯೂರ್, ಹೊರಟಿ, ಪರವಾಗಿಲ್ಲ. ಅಬ್ಬಾ, ಎಷ್ಟು ಚೆನ್ನಾಗಿದೆ ಈ ಡ್ರೆಸ್ಸು. ನೋಡ್ತಾ ಇದ್ರೆ ನನಗೆ ಹಾಕೋಬೇಕು ಅಂತ ಅನ್ನಿಸ್ತಾ ಇದೆ. ದೀಪ್ತಿಯವರು ಇಷ್ಟು ಬೇಗ ಇಷ್ಟು ಚೆನ್ನಾಗಿ ಹೊಲಿಗೆ ಕಲಿತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅಲ್ಲ, ಎಷ್ಟು ನನಗಿಂತ ಡಿಫ್ರೆಂಟಾಗಿ ಯೋಚನೆ ಮಾಡಿದ್ದಾರೆ. ನನಗೆ ಈ ಥರ ಐಡಿಯಾನೇ ಇರಲಿಲ್ಲ. ವಾವ್, ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫಿನಿಶಿಂಗು ಅಷ್ಟೇ ತುಂಬ ಪರ್ಫೆಕ್ಟಾಗಿ ಬಂದಿದೆ.